ಅದೆಲ್ಲ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ, ಸಿದ್ದರಾಮಯ್ಯ ಏನ್ ಹೇಳ್ತಾ ಇದ್ದಾರೆ, ಬುರುಡೆ ಬಿಡ್ತಾ ಇದ್ದಾರೆ. ಯಾರೋ ಬೊಮ್ಮಾಯಿ ಇದ್ದಾಗ ಸರ್ಕಾರದ ನಾವು ಬಿಡುಗಡೆ ಮಾಡ್ತಾ ಇದ್ರಿ, ನೀವು ಬಿಟ್ಟು ಹೋದಾಗ ಸಾಲನ ನಾವು ತಾನೇ ತೀರ್ಸಿದ್ದು. ನೀವು ಬಿಟ್ಟು ಹೋಗಿದ್ರಲ್ಲ, 15,000 ಕೋಟಿ ಬಿಟ್ಟೋಗಿದ್ದು ಸಾಲ. 15,000 ಕೋಟಿ ಬಿಲ್ನ ಕ್ಲಿಯರ್ ಮಾಡಿದವ್ರು ಯಾರು? ಬಿಜೆಪಿಯವರು. ನಾವು ಮಾಡಿದ್ದು, ನೀವಲ್ಲ. ನೀವು ಬಿಟ್ಟೋಗಿರೋ ಸಾಲನ, ಏನ್ ಕಾಮಗಾರಿಗಳ ಬಿಟ್ಟೋಗಿದ್ದು ಸಾಲ, ಆ ಸಾಲವನ್ನ ತೀರಿಸ್ತವರು ನಾವು, ಬಿಜೆಪಿಯವರು. ಅದು ಸರ್ಕಾರದ ರೋಟಿನ್ ವಿಚಾರ. ಕಾಮಗಾರಿಗಳು ಕಂಟಿನ್ಯೂಷನ್ ಆಗೋದು. ಈಗ ಒಂದು ಪ್ರಾಜೆಕ್ಟ್ ತಗೊಂಡ್ರೆ ಅದು ಕೆಲವು, ಇವಾಗ ಎತ್ತಿನೋಳೆ ಈಗ ಎಷ್ಟಾಯ್ತು, 10 ವರ್ಷ ಆಯ್ತು. ಒಂದೇ ಸರ್ಕಾರ ಬಿಡುಗಡೆ ಮಾಡಿದ್ಯಾ? ಯಾವ್ಯಾವ ಸರ್ಕಾರ ಬರ್ತದೋ. ಎತ್ತಿನೋಳೆ ಬಿಜೆಪಿಯವ್ರು ಮಾಡಿದ್ದು ಹೇಳಿ ಹಂಗಂತ. ಎತ್ತಿನೊಳೆ ಬಿಜೆಪಿಯವ್ರು ಮಾಡಿದ್ದು, ನಮ್ದೇನು ಅದ್ರಲ್ಲಿ ಪಾತ್ರ ಇಲ್ಲ. ಎತ್ತಿನೊಳೆ ನಾವು ಮಾಡಿದ್ದು ಅಂತ ಊರೂರು ಡಂಗೂರ ಹೊಡ್ಕೊಂತಾರೆ ಕಾಂಗ್ರೆಸ್ ಅವರು. ಆದ್ರೆ ಹಣ ಬಿಡುಗಡೆ ಮಾಡಕ್ ಹೋದ್ರೆ ಅದು ಬಿಜೆಪಿಯವರ ಅವಧಿಯಲ್ಲಿ ಬಿಡುಗಡೆ ಆಗಿದ್ದು ಅಂತ ಹೇಳ್ತಾರೆ. ಸಾಧ್ಯನೇ ಇಲ್ಲ ರೀ, ಪಾಪರ ಹುಟ್ಟಿದೆ. ಎಲ್ಲಿಂದ ತರ್ತಾರೆ ದುಡ್ಡು? ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. P1ಗಳಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ, ನೀರ್ ಗಂಟಿಗೆ ಸಂಬಳ ಕೊಡೋದು, ಲೈಬ್ರರಿಯನ್ ಸಂಬಳ ಕೊಡಕ್ ದುಡ್ಡಿಲ್ಲ, ಡಾಕ್ಟರ್ಗಳಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಅವ್ರು ಹೇಳಿದ್ದು ಜನವರಿಯಲ್ಲ, ಅವರು ಹೇಳಿರೋದು 2029ಕ್ಕೆ ಬಿಡುಗಡೆ ಆಗ್ತೈತೆ ಅಂತ ಹೇಳಿದ್ದಾರೆ. ಇವಾಗಲ್ಲ, 2000 ಇಸ್ವಿಯ 29ನೇ ವರ್ಷಕ್ಕೆ ಬಿಡುಗಡೆ ಆತಂತ ಹೇಳಿದರೆ ಅವ್ರ ಜನ್ಮ ಹೋದ್ರೂ ಸಾಧ್ಯ ಇಲ್ಲ ಬಿಡುಗಡೆ ಮಾಡಕ್ಕೆ. 15,000 ಎಲ್ಲಿದೆ? 15,000 ಕೋಟಿ ಅವ್ರ ಹತ್ರ. 33,000 ಕೋಟಿ ಎಲ್ಲಿದೆ ಅವ್ರ ಹತ್ರ? ಈಗಾಗಲೇ ತೆರಿಗೆಗಳಾಕಿ ಜನಗಳನ್ನ ಸಾಯಿಸ್ಬಿಟ್ಟಿದ್ದಾರೆ. ಒಂದ್ರ ಮೇಲೆ ಒಂದು ತೆರಿಗೆ ಹಾಕಿ ಜನಗಳನ್ನ ಸಾಯಿಸಿದೆ. ಒಂದ್ ಕಡೆ ಕೇಂದ್ರ ಸರ್ಕಾರ ತೆರಿಗೆಗಳನ್ನ ಕಡಿಮೆ ಮಾಡ್ತಾ ಇದೆ. GST ತೆರಿಗೆಗಳು ಏನಿತ್ತು, ಸೋಪ್ ಇರ್ಬೋದು, ಪೇಸ್ಟ್ ಇರ್ಬೋದು, ಟಿವಿ ಇರ್ಬೋದು, ವೆಹಿಕಲ್ ಇರ್ಬೋದು, ಒಂದ್ ಕಡೆ ಕೇಂದ್ರ ಸರ್ಕಾರ ಬೆಲೆಗಳನ್ನ ಕಡಿಮೆ ಮಾಡ್ತಾ ಇದೆ. ಈ ರಾಜ್ಯ ಸರ್ಕಾರ ಬೆಲೆಗಳನ್ನ ಜಾಸ್ತಿ ಮಾಡ್ತಾ ಇದೆ. ಯಾಕೆ ಅಂದ್ರೆ ಪಾಪರ್ ಆಗಿದೆ, ಹಣ ಇಲ್ಲ. ಓಕೆ, ನನ್ನ ಹತ್ರ ಬಂದು ಬಹಳ ರಿಕ್ವೆಸ್ಟ್ ಮಾಡಿದ್ರು. 2 ಸರಿ ಬಂದಿದ್ರು ಅವರು. ಸರ್, ನಮ್ಗೆಲ್ಲ ಈ ತರ ಸಂಬಳ ಕಟ್ ಮಾಡ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ, ಈ ತರದೆಲ್ಲ ಅವರ ಗೋಳುಗಳನ್ನ ಹೇಳ್ಕೊಂಡ್ರು. ಈಗಾಗಲೇ ಒಬ್ಬರೆಲ್ಲ ಸತ್ತೋಗಿದ್ದಾರೆ, ನಾಯಿ ಕಚ್ತೈತೆ, ಈ ತರದ್ದೆಲ್ಲ ಹೇಳಿದ್ರು. ನಮ್ಮನೇಲಿ ಯಾವುದು ನಾಯಿ ಇಲ್ಲಪ್ಪ, ನಾನು ನಾಯಿ ಇಲ್ಲ, ಆರಾಮ್ಸೆ ಬರ್ಬೋದು, ನಮ್ಮನೇಲಿ ಯಾವುದು ನಾಯಿಗಳಿಲ್ಲ ಅಂತೇಳಿ ಮೊನ್ನೆ ಬಂದಿದ್ರು. ನಾನು ಅವ್ರಿಗೆ ಸಮೀಕ್ಷೆಯಲ್ಲಿ ಕೊಟ್ಟಿರೋವಂಥದ್ದು ನನ್ನ ದಾಖಲೆ ಅಷ್ಟೇ. ಏನು, ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ, ನನ್ನ ಹೆಸರು, ನನ್ನ ಮನೆಯವರ ಶ್ರೀಮತಿಯವರ ಹೆಸರು, ಮತ್ತೆ ನಮ್ಮ ಜಾತಿ. ನಾನು ಹಿಂದೂ, ಒಕ್ಕಲಿಗ. ನಾನೊಬ್ಬ ಹಿಂದೂ, ನಾನೊಬ್ಬ ಒಕ್ಕಲಿಗ, ಇಷ್ಟು ಕೊಟ್ಟಿದ್ದೀನಿ. ಎಲ್ಲ ಕೇಳಿದ್ರು, ನಿಮ್ಮ ಮನೆಯಲ್ಲಿ ಹೆಂಚು ಎಷ್ಟಿದೆ, ಬಾಂಡ್ಲಿ ಎಷ್ಟಿದೆ, ಚೆನಿಕೆ ಎಷ್ಟಿದೆ, ಇದೆಲ್ಲ ಕೇಳಿದ್ರು. ಮನೆಯಲ್ಲಿ ಏನೇನು ಪಾತ್ರೆಗಳು ಏನೇನವೆ ಎಲ್ಲ ಲೆಕ್ಕ. ಆಸ್ತಿಗಳು ಇಷ್ಟು ಕೊಡ್ಬೇಕಲ್ಲ, ಟೋಟ್ಲ್ ಹಾಕಿ ಕೊಡಿ ಅಂತ. ನಾನು ಎಲ್ಲಿ ಹುಡ್ಕಕ್ ಹೋಗ್ಲಿ? ಅವೆಲ್ಲ ಟೋಟ್ಲು ಹಾಕಿ ಹುಡ್ಕಕ್ಕಾಗತ್ತ? ಇಷ್ಟು ಆಸ್ತಿ ಇದೆ ಅಂತ ಕೊಡ್ಬೇಕು ನಾನು. ಅದಕ್ಕೆ ನಾನೇನು ಕೊಟ್ಟಿಲ್ಲ. ನಾನು ನನ್ನ ಜಾತಿ ಒಕ್ಕಲಿಗ, ನಾನೊಬ್ಬ ಪಕ್ಕಾ ಹಿಂದೂ, ನನ್ನ ಹೆಸರು, ನನ್ನ ವಿಳಾಸ, ನನ್ನ ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ. ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಅದು ಎಂಟ್ರಿನೇ ಆಗಲ್ಲ. ನಾನು ಕೇಳಿದೆ ಆಧಾರ್ ಕೊಡಲ್ಲ ಅಂತ. ಇಲ್ಲ ಸರ್, ಅದು ಕೊಡ್ಲಿಲ್ಲ ಅಂದ್ರೆ ಅಪ್ಲೋಡೇ ಆಗಲ್ಲ ಸರ್, ನಮ್ಮನ್ನು ತಿರುಗಿ ಓಡಿಸ್ತಾರೆ ಸರ್. ತಿರ್ಗ ನಾನು ಸರ್ ಪ್ಲೀಸ್ ಅಂದ್ರು. ಸರಿ ತಗೊಂಡೋಗಪ್ಪ ಅಂತ ಆಧಾರ್ ಕೊಟ್ಟಿದ್ದೀನಿ. ಆಧಾರಲ್ಲಿ ಏನೇನು ಮಾಹಿತಿ ಇದೆಯೋ ಸಿಗುತ್ತೆ ಅದರಲ್ಲಿ ಆಧಾರ್. ಇದೊಂದು ನಾನು ಹೇಳ್ತೀನಲ್ಲ, ಈ ಸಮೀಕ್ಷೆ ನನ್ಗನ್ಸ್ತತೆ ಇವರು ಉಡಾಫೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಇರೋದ್ರಿಂದ ಅವ್ರಿಗೆ ತರಾತುರಿಯಲ್ಲಿ ನಾನೊಬ್ಬ ಏನೋ ಚಾಂಪಿಯನ್ ಆಗಬೇಕು ಅಂತ ಹೊರಟಿದ್ದಾರೆ. ಈಗ ಸುಧಾಮೂರ್ತಿಯವರು ಏನು ಬೃಹಸ್ಪತಿಗಳ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅಂಡ್ ಕಾಂಗ್ರೆಸ್ ಗ್ಯಾಂಗ್ ದೇಶದ್ರೋಹಿಗಳು ಅಂತ ಇನ್ನೊಬ್ರು ಹೇಳಿದ್ದಾರೆ. ಹಂಗಾರೆ ಕೋರ್ಟ್ಗೆ ಅವಮಾನ ಮಾಡ್ತಾ ಇದ್ದೀರಾ. ರಾಜ್ಯದ ಹೈಕೋರ್ಟ್ಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ. ರಾಜ್ಯದ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ನಿಮ್ಗೆ ಇಷ್ಟ ಇದ್ರೆ ಭಾಗವಹಿಸಿ, ಇಲ್ಲ ಅಂದ್ರೆ ಭಾಗವಹಿಸಬೇಡಿ. ಮಾಹಿತಿ ಅಷ್ಟೇ, ನಿಮ್ಗೇನ್ ಮಾಹಿತಿ ಬೇಕೋ ಅಷ್ಟನ್ನು ಮಾತ್ರ ಕೊಡಿ ಅಂತ ಹೈಕೋರ್ಟ್ ಹೇಳಿದ ಮೇಲೂ ಕೂಡ ಹೈಕೋರ್ಟ್ ವಿರುದ್ಧವಾಗಿ ರಾಜ್ಯ ಸರ್ಕಾರ
ಜನಗಳಿಗೆ ಹೀನಾಮಾನವಾಗಿ ಅವ್ರನ್ನ ತೆಗಳ್ತಾ ಇರೋದು, ವೈಯಕ್ತಿಕ ನಿಂದನೆ ಮಾಡ್ತಾ ಇರೋವಂಥದ್ದು ಎಷ್ಟು ಸರಿ? ಹೈಕೋರ್ಟ್ ಆದೇಶಕ್ಕೆ ಹಂಗಾರೆ ಗೌರವ ಬೇಡವಾ? ಸುಧಾಮೂರ್ತಿ ಅವ್ರೇನು ಹೇಳಿದ್ದಾರೆ, ನಾನು ಇದರಲ್ಲಿ ಭಾಗವಹಿಸಲ್ಲ, ನನಗೆ ಇದರಿಂದ ಏನು ಉಪಯೋಗ ಏನಿಲ್ಲ, ನನಗೆ ಅಪಾಯನೂ ಇಲ್ಲ ಉಪಯೋಗನೂ ಏನೂ ಇಲ್ಲ, ಅದು ನಾನು ಮಾಡಲ್ಲ. ಕೋರ್ಟು ಹೇಳಿದೆ ನಿಮ್ಗೆ ಇಷ್ಟ ಇದ್ರೆ ಭಾಗವಹಿಸಿ, ಇಲ್ಲ ಅಂದ್ರೆ ಬಿಡಿ ಅಂತ ಹೇಳಿದೆ. ಏನ್ ತಪ್ಪು ಅದರಲ್ಲಿ? ಬೃಹಸ್ಪತಿಗಳ ಅಂದ್ರೆ ಏನ್ ನೀನ್ ಬೃಹಸ್ಪತಿನಾ? ನೀನ್ಯಾವ ಬೃಹಸ್ಪತಿ? ಅವರಾದ್ರೂ ಸಾವಿರಾರು ಕೋಟಿ ಟ್ಯಾಕ್ಸ್ ಕಟ್ತಾರೆ, ಅವ್ರ ಟ್ಯಾಕ್ಸ್ ಇಂದ ಸಾವಿರಾರು ಕೋಟಿ, ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಬಂದಿದೆ. ಎಸ್ ಎಂ ಕೃಷ್ಣ ಅವರು, ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು, ಎಸ್ ಎಂ ಕೃಷ್ಣ ಅವರು ಈ IT BTಯನ್ನ ತಂದಾಗ ಫಸ್ಟ್ ಇನ್ಫೋಸಿಸ್ ಅವರೇ. ರಾಜ್ಯಕ್ಕೆ ಹೆಚ್ಚು ಆದಾಯ ಬರ್ತಾ ಇರೋದು ಇನ್ಫೋಸಿಸ್ ಇಂದಾನೆ, ಹೆಚ್ಚು ಆದಾಯ ಬರ್ತಾ ಇರೋದು. ಇಲ್ಲ ಅದು ಆಂಧ್ರ ಹೊಟ್ಟೋದ್ರೆ ನಮ್ಮ ಕತೆ ಏನು? ಇನ್ಫೋಸಿಸ್ ಅಂತವ್ರನ್ನ ಹಿಂಗ್ ಬೃಹಸ್ಪತಿಗಳು ಎಲ್ಲ ಬೈತಿರಲ್ಲ, ನಾಳೆ ಏನಾನ ಅವರು ಆಂಧ್ರಾಗ ಹೊಟ್ಟೋದ್ರೆ ನಮ್ಮ ಕತೆ ಏನು? ಹೈಯೆಸ್ಟ್ ದುಡ್ಡು ಸಾವಿರಾರು ಕೋಟಿ ಬರ್ತಾ ಇದೆ, ತೆರಿಗೆ ಎಲ್ಲ ಹೊರಟೋದ್ರೆ ಎಲ್ಲಿಂದ ಹೋಗ್ತೀರಾ? ಇವಾಗೇ ಭಿಕ್ಷಾ ಪಾತ್ರ ಹಿಡಿದಿದ್ದೀರಾ ಕಾಂಗ್ರೆಸ್ ಅವ್ರು. ನೀವು ಅಲ್ಲಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀರಾ, ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಮ್ಮ ತೆರಿಗೆ ನಮ್ಮ ಹಕ್ಕು. ಯಾರ್ದು? ನಿಮ್ಮ ತೆರಿಗೆನ ಇದು? ನಿಮ್ಮ ಮನೆ ತೆರಿಗೆನ ಇದು? ಬೆಂಗಳೂರು ಜನ ಕೇಳ್ತಾ ಇದಾರೆ, ನಮ್ಮ ತೆರಿಗೆ ಬೆಂಗಳೂರಲ್ಲೇ ಖರ್ಚು ಮಾಡಿ ಅಂತ. ಮಾಡ್ತೀರಾ? ಮೈಸೂರವ್ರು ಹೇಳ್ತಾರೆ, ನಮ್ಮ ತೆರಿಗೆನ ಮೈಸೂರಲ್ಲೇ ಖರ್ಚು ಮಾಡಿ, ಮಾಡ್ತೀರಾ? ಹುಬ್ಳಿಯವ್ರು ಹೇಳ್ತಾರೆ, ನಮ್ಮ ತೆರಿಗೆನ ನಮ್ಮಲ್ಲೇ ಖರ್ಚು ಮಾಡಿ, ಮಾಡ್ತೀರಾ? ಜ್ಞಾನ ಬೇಡನ್ರಿ, ಸಾಮಾನ್ಯ ಜ್ಞಾನ. ಓದಿದ್ದೀನಿ ಅಂತ ಬೇರೆಯವ್ರನ್ನ ಬೃಹಸ್ಪತಿ ಅಂತಿರಲ್ಲ, ನೀವ್ಯಾವ ಬೃಹಸ್ಪತಿಗಳು? ನಮ್ಮ ತೆರಿಗೆ ನಮ್ಮ ಇದಂತೆ, ಅದಕ್ಕೆ ಹೇಳೋರು ಹುಬ್ಳಿಯವರು, ನಮ್ಮ ತೆರಿಗೆ ನಮ್ಮಲ್ಲೇ ಖರ್ಚು ಮಾಡಿ, ಮಾಡ್ತೀರಾ? ನೀವು ಮಾಡೋಕ್ಕಾಗಲ್ಲ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೆಂಗ್ ಬುದ್ಧಿ ಹೇಳ್ತೀರಾ ನೀವು? ಹೇಳಿ, ಕೇಂದ್ರ ಸರ್ಕಾರಕ್ಕೆ ಹೆಂಗ್ ಬುದ್ಧಿ ಹೇಳ್ತೀರಾ? ನೀವೇನು ಬೃಹಸ್ಪತಿಗಳಲ್ಲ. ಯಾರ್ಯಾರು ಎಷ್ಟೆಷ್ಟು ನಿಮ್ಮ ಕ್ವಾಲಿಫಿಕೇಶನ್ನ ಫಸ್ಟು ಎಲ್ಲ ಜನಗಳ ಮುಂದೆ ಇರಿ, ನಿಮ್ಮ ಕ್ವಾಲಿಫಿಕೇಶನ್ ಏನಂತ ಇಟ್ಟರೆ ಜನಕ್ಕೆ ಗೊತ್ತಾಗುತ್ತೆ ನೀವು ಏನು ಓದಿದ್ದೀರಾ. ಬೃಹಸ್ಪತಿಗಳ ಅಲ್ಲ ಅಂತ ನಿಮ್ಮ ಮಂತ್ರಿಮಂಡಲದಲ್ಲಿರೋ ಎಲ್ಲರದೂ ಎಷ್ಟೆಷ್ಟು ಎಜುಕೇಶನ್ ಲೆವೆಲ್ ಇದೆ ಅಂತ ಇಟ್ಟರೆ, ಯಾರು ಇನ್ಫೋಸಿಸ್ ಸುಧಾಮೂರ್ತಿಯವರು ಬೃಹಸ್ಪತಿನ, ನೀವು ಬೃಹಸ್ಪತಿನ, ಸ್ಪಷ್ಟವಾಗಿ ರಾಜ್ಯ ಜನತೆಗೆ ಗೊತ್ತಾಗ್ತದೆ. ರಾಜ್ಯ ಜನ ತೀರ್ಮಾನ ಮಾಡಲಿ, ಯಾರು ಬೃಹಸ್ಪತಿ, ನೀವಾ ಅವರ ಅಂತ ತೀರ್ಮಾನ ಮಾಡಿ. ವಿಧಾನಸಭೆಯಲ್ಲಿ ನ್ಯಾಯವಾಗಿ ಕನ್ನಡ ಮಾತಾಡೋಕ್ಕೆ ಬರಲ್ಲ ನಿಮಗೆ. ವಿಧಾನಸಭೆಯಲ್ಲಿ ನಿಮ್ಗೆ ಕನ್ನಡ ಮಾತಾಡೋಕ್ಕೆ ಬರಲ್ರಿ. ಆಯಮ್ಮ ಸ್ವಚ್ಛ ಕನ್ನಡದಲ್ಲಿ ಮಾತಾಡ್ತಾರೆ, ಕಾದಂಬರಿಗಳು ಬರ್ದವ್ರೆ ಕನ್ನಡದಲ್ಲಿ. ಬೆಂಗಳೂರು ಕಾರ್ಪೊರೇಷನ್ ನಂಗೆ ತಿಳ್ ಪ್ರಕಾರ 1,000-2,000 ಕೋಟಿ ರೂಪಾಯಿ ಇದು ಕೊಟ್ಟಿದ್ದಾರೆ ಅವರು, ಆ ಟಾಯ್ಲೆಟ್ಗಳು ಕಟ್ಟಕ್ಕೆ, ಫ್ಲಡ್ ಆದಾಗ ಮನೆಗಳು ಬಿದ್ದೋದಾಗ ಕಟ್ಟಕ್ಕೆ 2,000 ಕೋಟಿ ಮೇಲೆ ಕೊಟ್ಟಿದ್ದಾರೆ. ನೀವೇನು ಕೊಟ್ಟಿದ್ದೀರ ಬೃಹಸ್ಪತಿಗಳು? ನೀವು ಯಾವ ಊರಿಗೆ ಬೃಹಸ್ಪತಿ ರೀ? ಅವರಾದ್ರೂ ಇಷ್ಟು ದಾನ ಮಾಡಿದ್ದಾರೆ. CSR ಫಂಡ್ ಬಿಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಬರೀ CSR ಅಲ್ಲ, CSR ಫಂಡ್ ಬಿಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅವರು.